हेलो फ्रेंड्स, वेलकम टू मೈ ಚಾನೆಲ್. ನಾನು ಗೀತಾ. ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ಮನೇಲ್ ಅಲ್ಲಿ ನೋಡಿರೋ ಹಾಗೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸಿಂಗಲ್ ಪ್ಲೀಟ್ ಅನ್ನ ಮಾಡ್ಕೊಂಡು ಯಾವ ರೀತಿನ ಸಾರಿನ ಡ್ರೇಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಿಂದೆ ನಾನು ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸ್ ಅನ್ನ ಮಾಡಿದ್ದೆ. ಸುಮಾರು ಜನ ಇಷ್ಟಪಟ್ಟಿದ್ರಿ. ಹಾಗೆ ಸಾರಿ ಡ್ರೇಪಿಂಗ್ ಕ್ಲಾಸಸ್ ಅನ್ನು ಕೂಡ ಮಾಡಿದ್ದೆ. ಅದನ್ನು ಕೂಡ ತುಂಬಾ ಜನ ಇಷ್ಟಪಟ್ಟು ಸಿಂಗಲ್ ಪ್ಲೀಟ್ ಸಾರಿನ ಯಾವ ರೀತಿ ಡ್ರೇಪ್ ಮಾಡೋದು ಅಂತ ತೋರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಇವತ್ತು ಸಿಂಗಲ್ ಪ್ಲೀಟ್ ಸಾರಿನ ಯಾವ ರೀತಿ ಡ್ರೇಪ್ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸೀರೆನ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ ಸೀರೆದು, ಇದಕ್ಕೆ ನಾವು ಸೀರೆಯ ಒಳಪದರು ಅಂತ ಕರಿತೀವಿ. ಇದಕ್ಕೆ ನಾವು ವೆಸ್ಟ್ ರೌಂಡ್ ಪಾರ್ಟ್ ಅಂತಲೂ ಕೂಡ ಕರಿತೀವಿ. ನಮ್ದು ಬಲಗಡೆ ಕೈ ಏನು ಬರುತ್ತೆ ನೋಡಿ, ಅಲ್ಲಿವರೆಗೂ ನಾವು ಟಕ್ಕಿನ್ ಮಾಡ್ಕೋಬೇಕು, ಅಲ್ಲಿಂದಾನೇ ಟಕ್ಕಿನ್ ಮಾಡ್ಕೋಬೇಕು. ನೋಡಿ, ನಿಮ್ಮ ಸೀರೆ ಉದ್ದ ಇದೆ ನಿಮಗೆ ಅನ್ನೋದಾದರೆ ಸ್ವಲ್ಪ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಟಕ್ಕಿನ್ ಮಾಡ್ಕೊಳ್ಳಿ. ಟಕ್ಕಿನ್ ಮಾಡ್ಕೋಬೇಕಾದ್ರೆ ಅಲ್ಲಿ ಮುದ್ದಿಯಾಗಿ ಕೂಡಬಾರ್ದು, ರಿಂಕಲ್ಸ್ ಉಳಿಬಾರ್ದು, ಈ ರೀತಿ ಪ್ಲೇನ್ ಆಗಿ ಬರಬೇಕು. ಆ ರೀತಿ ಟಕ್ಕಿನ್ ಮಾಡ್ಕೊಳ್ಳಿ. ಈ ರೀತಿ ಒಂದು ರೌಂಡ್ ಅಂದರೆ ಹಿಂದೆಯಿಂದನೂ ಕೂಡ ಇದೇ ರೀತಿ ಟಕ್ಕಿನ್ ಮಾಡ್ಕೊಂಬಿಟ್ಟು ಇವಾಗ ಸೀರೆಯ ಸೆರಗು ಇರುತ್ತೆ ನೋಡಿ, ಅದನ್ನು ಈ ರೀತಿ ತೊಗೊಂಡ್ಬಿಟ್ಟು ಅದನ್ನು ಕೂಡ ಹಿಂದೆಯಿಂದ ಒಂದು ರೌಂಡ್ ತೊಗೊಂಡ್ಬಿಟ್ಟು ಇವಾಗ ಸೆರಗನ್ನು ನಾವು ರೆಡಿ ಮಾಡ್ಕೋಬೇಕು. ನಾವು ಪ್ಲೀಟ್ಸ್ಗಳನ್ನು ಮಾಡಿ ಸೆರಗನ್ನು ಮಾಡಿಕೊಂಡ್ರೆ ಈ ರೀತಿಯಾಗಿ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಶೋಲ್ಡರ್ ಮೇಲೆ ಹಾಕ್ಕೊಂಡು ನಾವು ಮೆಜರ್ಮೆಂಟನ್ನು ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ಏನಂತಂದರೆ ನಾವು ಸಿಂಗಲ್ ಪ್ಲೇಟ್ ಮಾಡ್ತಾ ಇರೋದಂದರೆ ಈ ರೀತಿ ನಾವು ಮೆಜರ್ ತೊಗೋಬಾರ್ದು. ಫಸ್ಟಿಗೆ ನಮ್ಮದು ಶೋಲ್ಡರ್ ಮೇಲೆ ಬರುವಂಥ ಪಾರ್ಟ್ ಏನಿರುತ್ತೆ ನೋಡಿ ಸೆರಗು, ಅದನ್ನು ಈ ರೀತಿ ಹಾಕ್ಕೊಳ್ಳಿ. ಇಲ್ಲಿ ಜಾಸ್ತಿ ಈ ಪಾಯಿಂಟ್ ಏನಿದೆ ನೋಡಿ ಅದನ್ನು ಜಾಸ್ತಿ ಉದ್ದ ತೊಗೋಬೇಡಿ. ಅಂದರೆ ಶೋಲ್ಡರ್ ಮೇಲೆ ಬಂದಿದೆಯಲ್ಲ ಲೇಯರು, ಅದನ್ನು ಜಾಸ್ತಿ ಉದ್ದ ತೊಗೋಬಾರ್ದು. ನಮ್ಮದು ಮೊಣಕಾಲ್ವರೆಗೂ ಬರಬೇಕು. ಅಲ್ಲಿವರೆಗೆ ತೊಗೊಂಡಾಗ ನೋಡಿ ಈ ರೀತಿ ಕೈ ಮೇಲೆ ಹಾಕ್ಕೊಂಡಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಪೂರ್ತಿ ಉದ್ದ ಆಗಿ ತೊಗೊಂಡ್ಬಿಟ್ರೆ ಈ ಕಡೆ ಎಡ್ಜ್ ಏನಿದೆ ನೋಡಿ ಅದು ತುಂಬ ನೆಲಕ್ಕೆಲ್ಲ ಎಳ್ಕೊ ಅಂತ ಬರೋ ರೀತಿ ಅಷ್ಟು ಉದ್ದ ಆಗಿಬಿಡುತ್ತೆ ನೋಡಿ. ಇವಾಗ ಅಲ್ಲಿ ಒಂದು ನಾನು ಮೆಜರ್ಮೆಂಟ್ಗೆ ಅಂತ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಶೋಲ್ಡರ್ಗೆ ಒಂದು ಇದೇ ರೀತಿ ಹಿಂದಿಂದ ತೊಗೊಂಡ್ಬಿಟ್ಟು ನಮ್ಮದು ಬ್ಯಾಕ್ ಪಾರ್ಟ್ ಏನಿದೆ ನೋಡಿ ಅದನ್ನು ಈ ರೀತಿ ತೊಗೊಳ್ಳಿ. ಇದನ್ನು ಈ ರೀತಿ ಟೈಟಾಗಿ ಜಕ್ಕೊಂಡ್ಬಿಟ್ಟು ನಾವು ಅಲ್ಲಿಗೆ ಒಂದು ಪಿನ್ನನ್ನು ಹಾಕೊಳ್ತೀವಿ. ಪಿನ್ನನ್ನು ಹಾಕೋಬೇದ್ರೆ ಮಿಡಲಲ್ಲಿ ಹಾಕೋಬೇಡಿ. ಈ ರೀತಿ ನಮ್ಮದು ಸ್ವಲ್ಪ ರೈಟ್ ಸೈಡ್ ಬರಬೇಕು, ಸ್ವಲ್ಪ ಉದ್ದ ಬರಬೇಕು ನೋಡಿ. ನಾನು ಹಾಕೊಳ್ತಾ ಇದ್ದೀನಲ್ವ, ಕರೆಕ್ಟಾಗಿ ಅಲ್ಲಿಗೆ ಒಂದು ಪಿನ್ನನ್ನು ಹಾಕೋಬೇಕಾಗತ್ತೆ ನಮ್ಮದು. ಅಂದರೆ ಈ ಕಡೆ ನೀಟಾಗಿ ಪ್ಲೀಟ್ಸ್ಗಳು ಕುತ್ಕೊಳ್ಳುತ್ತೆ. ಇವಾಗ ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೋಬೇಕು. ಸೆಂಟರ್ ಪ್ಲೀಟ್ಸ್ ನಾವು ಪಿನ್ನನ್ನು ಹಾಕ್ಕೊಂಡಿರ್ತೀವಲ್ವ, ಅಲ್ಲಿಂದ ನಮ್ಮದು ಒಂದು ಗೇಣು ಉದ್ದ ತೊಗೋಬೇಕು. ಅಂದರೆ ಈ ರೀತಿ ಮೇಲ್ಗಡೆ ಫೋಲ್ಡ್ ಆಗಬೇಕಲ್ವ ಪ್ಲೀಟ್ಸ್ಗಳು, ಅದಕ್ಕೆ ನೋಡಿ ಇವಾಗ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಚಿಕ್ಕದಾಗಿ ಮಾಡಿಕೊಂಡ್ರೆ ನಮಗೆ 8ರಿಂದ 10, 12 ಈ ರೀತಿ ಪ್ಲೀಟ್ಸ್ಗಳಾಗುತ್ತೆ. ನೋಡ್ಲಿಕ್ಕೂ ಸಾರಿನ ಡ್ರೇಪ್ ಮಾಡ್ಕೊಂಡಾಗ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಲಾಸ್ಟ್ ಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಡಿಮೆ ಬರ್ತಾ ಇದೆ. ಇದನ್ನು ಇದೇ ರೀತಿ ಉಟ್ಕೊಂಡಾಗ ಅದು ಈ ಕಡೆ ಬಲಗಡೆ ಜರುಗ್ತಾ ಇರುತ್ತೆ. ಸೊ ಆ ಪ್ಲೀಟನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಅಲ್ಲಿ ಇರುವಂಥ ಎಕ್ಸ್ಟ್ರಾ ಬಟ್ಟೆ ಏನಿತ್ತು ನೋಡಿ, ಅಂದರೆ ಆ ಪ್ಲೀಟನ್ನು ನಾನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಆ ಪ್ಲೀಟನ್ನು ಇನ್ನು ಅದಕ್ಕಿಂತ ಮುಂಚೆ ಇರುವಂಥ ಪ್ಲೀಟನ್ನು ಓಪನ್ ಮಾಡಿ ಉಳಿದ ಎಕ್ಸ್ಟ್ರಾ ಬಟ್ಟೆನ ಅದ್ರ ಒಳಗಡೆ ಸೇರಿಸ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಜೋಡಿಸ್ಕೊಳ್ಳಿ. ಅಂದರೆ ನಮಗೆ ಉಷ್ಟು ಪ್ಲೀಟ್ಗಳು ಕಾಣಿಸ್ಬೇಕು, ಜಾಸ್ತಿ ಅಗಲವಾಗಿ ಬೇಡ. ಯಾಕಂದರೆ ಉಟ್ಕೊಂಡಾಗ ಅದು ನೀಟಾಗಿ ಕಾಣಿಸೋದಿಲ್ಲ ನೋಡಿ. ಈ ರೀತಿ ಉಷ್ಟು ಪ್ಲೀಟ್ಸ್ಗಳು ನೀಟಾಗಿ ಕಾಣಿಸ್ಬೇಕು, ಹೈಟು ಕೂಡ ಕರೆಕ್ಟಾಗಿರಬೇಕು. ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ನಿಮಗೆ ಯಾರಾದರೂ ಹೆಲ್ಪ್ ಮಾಡಲಿಕ್ಕೆ ಇದ್ದಾರೆ ಅಂತಂದರೆ ಕೆಳಗಡೆ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳಿ. ಇಲ್ಲಾಂದರೆ ನೀವೇ ನಿಧಾನವಾಗಿ ಆ ಪ್ಲೀಟ್ಸ್ಗಳನ್ನು ಕೆಳಗಡೆ ಸ್ಟ್ರೇಟಾಗಿ ಬರೋ ರೀತಿ ಜೋಡಿಸ್ಕೊಂಡು ಈ ರೀತಿ ಟಕ್ಕಿನ್ ಮಾಡ್ಕೊಳ್ಳಿ. ಟಕ್ಕಿನ್ ಮಾಡ್ಕೋಬೇಕಾದ್ರೆ ಲೆಫ್ಟ್ ಸೈಡ್ ಮಾಡ್ಕೋಬೇಡಿ, ಮಿಡಲ್ ಅಥವಾ ಸ್ವಲ್ಪ ರೈಟ್ ಸೈಡ್ ಬರೋ ರೀತಿ ಟಕ್ಕಿನ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸೇಫ್ಟಿಗೆ ಅಂತ ಒಂದು ಪಿನ್ನನ್ನು ಹಾಕ್ಕೊಂಬಿಡಿ. ಅಂದರೆ ಪ್ಲೀಟ್ಸ್ಗಳೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನೋಡಿ ಇಲ್ಲೊಂದು ಪಾರ್ಟ್ ಉಳಿದಿದೆ ನಮ್ಮದು. ಯಾಕೆಂದರೆ ಇಲ್ಲಿ ಬಾರ್ಡ್ರಿಗೆ ಒಂದು ಪಿನ್ ಹಾಕ್ಕೊಂಡಿದ್ವಲ್ವ, ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಬಾರ್ಡರ್ ಬಂದಿದೆ ನೋಡಿ, ಆ ಪಿನ್ನು ಈ ಕಡೆ ಬಿತ್ತಲ್ಲ, ಅದನ್ನು ಸ್ವಲ್ಪ ಈ ರೀತಿ ತಿರುಗಿಸ್ಕೋಬೇಕು ನೋಡಿ. ಈ ರೀತಿ ತಿರುಗಿಸ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಂಡಾಗ ನಮ್ಮದು ಈ ಕಡೆ ಸೈಡ್ ಪ್ಲೀಟ್ಸ್ಗಳು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು, ಅಷ್ಟೇ ಇರೋದು. ಅದನ್ನು ತಿರುಗಿಸ್ಕೊಳ್ತಾ ಹೋದಂಗೆ ನಮಗೆ ಇಲ್ಲಿ 4ರಿಂದ 5 ಪ್ಲೀಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇದ್ದೀರಾ ನೀವಿಲ್ಲಿ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಪಾರ್ಟನ್ನು ಅದನ್ನು ಟಕ್ಕಿನ್ ಮಾಡ್ಕೊಳ್ಳಿಕ್ಕೆ ಉದ್ದ ಇದ್ದರೆ ಟಕ್ಕಿನ್ ಮಾಡ್ಕೊಳ್ಳಿ, ಉದ್ದ ಇಲ್ಲ ಅಂತಂದರೆ ಅಲ್ಲಿಗೆ ಒಂದು ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೊಂಡ್ಬೇಡಿ. ಅಂದರೆ ಪ್ಲೀಟ್ಸ್ಗಳು ನೀಟಾಗಿ ಕುತ್ಕೊಳ್ಳುತ್ತೆ, ಸೀರೆನೂ ಕೂಡ ಜರುಗೋದಿಲ್ಲ. ಈ ರೀತಿ ಎಕ್ಸ್ಟ್ರಾ ಪಾರ್ಟ್ ಏನಿದೆ ನೋಡಿ ಅದನ್ನು ಹಿಂದೆ ತೊಗೊಂಡ್ಬಿಟ್ಟು ಸ್ವಲ್ಪ ರೈಟ್ ಸೈಡ್ ಬರಬೇಕು, ಆ ರೀತಿ ಅದನ್ನು ಟಕ್ಕಿನ್ ಮಾಡ್ಕೊಳ್ಳಿ. ಅಂದರೆ ಎಲ್ಲಿ ರಿಂಕಲ್ಸ್ ಉಳಿಯೋದಿಲ್ಲ, ಈ ರೀತಿ ಪ್ಲೀಟ್ಸ್ಗಳು ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಸೆರಗನ್ನು ಪಿನ್ ಹಾಕ್ಕೊಂಡಿದ್ದೀವಲ್ವ, ಬಟ್ ಈ ರೀತಿ ಹಾಕ್ಕೊಂಡ್ರೆ ಅದು ನೋಡಲಿಕ್ಕೆ ಒಂದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ
ಅದಕ್ಕೆ ಒಂದು ಪಿನ್ನನ್ನು ತೆಗೆದುಬಿಟ್ಟು ಮತ್ತೆ ಅದನ್ನು ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ ಮತ್ತೆ ಪಿನ್ ಹಾಕ್ಕೊಳ್ಳಿ. ಇವಾಗ ಕೆಳಗಡೆ ಪಾರ್ಟ್ ಏನಿದೆ ನೋಡಿ ಸೆರಗಿಂದು, ಈ ರೀತಿ ಹಾಕ್ಕೊಂಡ್ಬಿಟ್ರೆ ಎಲ್ಲ ನೋಡಿ ಮುದುಡಿ ರಿಂಕಲ್ಸ್ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಾವಿಲ್ಲಿ ಒಂದು 2ರಿಂದ 3 ಪ್ಲೀಟ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸ್ಗಳನ್ನು ಶೋಲ್ಡರ್ಗೆ ಪಿನ್ ಹಾಕ್ಕೋಬೇಕಾ ಅಂತಂದರೆ ಇಲ್ಲ, ಇದನ್ನು ಕೆಳಗಡೆನೇ ಪಿನ್ ಹಾಕ್ಕೋಬೇಕು. ತೋರಿಸ್ತೀನಿ ನೋಡಿ, ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೋಬೇಕು. ಈ ರೀತಿ ನಿಮಗೆ ಪ್ಲೀಟ್ಸ್ಗಳನ್ನು ಇಲ್ಲಿ ಮಾಡ್ಕೊಳ್ಳೋದು ಕಷ್ಟ ಆದರೆ ನಾನೊಂದು ನಿಮಗೆ ಟಿಪ್ಸನ್ನು ಹೇಳ್ಕೊಡ್ತೀನಿ ನೋಡಿ. ಸೀರೆಯ ಎಡ್ಜ್ ಏನಿದೆ ನೋಡಿ ತುದಿಗೆ, ಸೆರಗಿನ ಭಾಗ, ಅಲ್ಲಿಗೆ ಬಂದುಬಿಡಿ. ಇದು ನಮ್ಮದು ಕೆಳಗಡೆ ಬರುವಂತಹ ಸೆರಗಿನ ಭಾಗ, ಅಂದರೆ ಶೋಲ್ಡರ್ ಪಿನ್ ಹಾಕ್ಕೊಂಡಿದ್ದೀವಲ್ವ ಆ ಕಡೆ ಅಲ್ಲ, ಕೆಳಗಡೆ ಬರುತ್ತೆ ಇದು ಫಸ್ಟ್ ಪ್ಲೀಟು ನೋಡಿ. ಇದನ್ನು ಇಲ್ಲಿ ಒಂದು 3ರಿಂದ 4 ಪಿನ್ಗಳನ್ನು ಮಾಡ್ಕೊಳ್ಳಿ. ಫಸ್ಟ್ ಪ್ಲೀಟ್ ಏನಿದೆ ನೋಡಿ ಅದನ್ನು ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೊಳ್ಳಿ ಆಯಿತಾ. ನೋಡಿ ಇವಾಗ ಅಲ್ಲಿ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಾಗ ಇದೇ ರೀತಿ ಇದನ್ನು ಸ್ವಲ್ಪ ಕೆಳಗಡೆ ಜೋಡಿಸ್ಕೊಂಡು ಬರಬೇಕು. ನಿಮಗೆ ನೋಡಿ ಈ ರೀತಿ ಹೊರಗಡೆ ಕಾಣಬಾರ್ದು, ಅದಕ್ಕೆ ನಾನು ಹೇಳ್ತಾ ಇರೋದು ಫಸ್ಟ್ ಪ್ಲೀಟ್ ಏನಿದೆ ನೋಡಿ ಅದನ್ನು ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೋಬೇಕು. ಇದೇ ರೀತಿ ಪ್ಲೀಟ್ಸ್ಗಳನ್ನು ಎಲ್ಲಿವರೆಗೂ ಅಂತಂದರೆ ನಮ್ಮದು ಹ್ಯಾಂಡ್ವರೆಗೂ ಅದು ಬರಬೇಕು. ಅದೇ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ಆಯಿತಾ. ಜೋಡಿಸ್ಕೊಂಡಾದಮೇಲೆ ಈ ರೀತಿ ಇದನ್ನು ಹಾಕ್ಕೊಳ್ಳಿ. ಈ ಕೈ ಮೇಲೆ ಹಾಕ್ಕೊಂಡಾಗ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪ್ಲೀಟ್ಸ್ಗಳು ಕುತ್ಕೊಳ್ಳುತ್ತೆ ಅಂತ. ಇದನ್ನು ಕೂಡ ನಾವು ಹಿಂದೆ ನಮ್ಮದು ಹಿಪ್ ಪಾರ್ಟ್ವರೆಗೂ ಬರಬೇಕು. ನಾವು ಮಾಡ್ಕೊಂಡಿರೋ ಪ್ಲೀಟ್ಸ್ಗಳು ಏನಿದೆ ನೋಡಿ ನಮ್ಮದು ಹಿಂದೆ ಬ್ಯಾಕ್ ಪಾರ್ಟ್ವರೆಗೂ ಆ ರೀತಿ ಕರೆಕ್ಟಾಗಿ ಕುತ್ಕೋಬೇಕು. ಅಲ್ಲಿ ಎಲ್ಲಿನೂ ಕೂಡ ರಿಂಕಲ್ಸ್ ಉಳಿಬಾರ್ದು. ಆ ರೀತಿ ಅದನ್ನು ಕರೆಕ್ಟಾಗಿ ಇಲ್ಲಿ 4 ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಮೇಲ್ಗಡೆ ಚೆಸ್ಟ್ ಪಾರ್ಟಲ್ಲಿ ಸ್ವಲ್ಪ ರಿಂಕಲ್ಸ್ ಇದೆ ನೋಡಿ, ಅದನ್ನು ರಿಂಕಲ್ಸನ್ನು ಕೆಳಗಡೆ ಈ ರೀತಿ ಒಳಗಡೆ ಪ್ಲೀಟ್ಸ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ಅಲ್ಲಿಗೆ ಒಂದು ನಾವು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ನೀಟಾಗಿ ಜೋಡಿಸ್ಕೊಂಡಾಗ ಎಲ್ಲಿನೂ ಕೂಡ ಪಿನ್ ಉಳಿಯೋದಿಲ್ಲ. ಇಲ್ಲಿ ಪಿನ್ ಹಾಕ್ಕೋಬೇಕಾದ್ರೆ ನಮ್ಮದು ಬ್ಲೌಸ್ ಬೆಲ್ಟ್ ಇರುತ್ತಲ್ಲ ಅಲ್ಲಿಗೂ ಹಾಕ್ಕೋಬೋದು. ನೀವು ಬೇಡ ಅಂತಂದರೆ ಈ ಪ್ಲೀಟ್ಸ್ಗಳನ್ನು ಓಪನ್ ಮಾಡಿ, ಅಂದರೆ ಸ್ವಲ್ಪ ಈ ರೀತಿ ಓಪನ್ ಮಾಡಿಕೊಂಡಾಗ 4 ಪ್ಲೀಟ್ಸ್ಗಳನ್ನು ಅದರ ಬ್ಯಾಕ್ ಪಾರ್ಟ್ ಏನಿರುತ್ತೆ ನೋಡಿ ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೋಬೋದು ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನಿವಾಗ ನಿಮಗೆ ಫಿನಿಶಿಂಗ್ ಲುಕ್ಕನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದೇ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಇಲ್ಲಿ ಅಡ್ಜಸ್ಟ್ ಆಗಿ ಮಾಡ್ಕೋಬೇಕು, ಅಂದರೆ ಉಬ್ಬಬಾರ್ದು. ನಾವು ಸೆರಗನ್ನು ಕೈ ಮೇಲೆ ಹಾಕ್ಕೊಂಡಾಗ ಅದು ಉಬ್ಬಿರೋ ರೀತಿ ಕಾಣಿಸ್ಬಾರ್ದು, ಅದನ್ನು ಕೂಡ ಅಷ್ಟೇ ಫ್ಲ್ಯಾಟಾಗಿ ಕಾಣಿಸ್ಬೇಕು ನೋಡಿ. ಈ ರೀತಿಯಾಗಿ ಇವತ್ತು ಸಿಂಗಲ್ ಪ್ಲೀಟ್ ಸ್ಯಾರಿನ ಯಾವ ರೀತಿ ಡ್ರೇಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.